ನಮಸ್ಕಾರ ಸ್ನೇಹಿತರೆ, ಇನ್ಸೈಡ್ ಸ್ಟೋರಿ ಕನ್ನಡದ ಮತ್ತೊಂದು ಜಿಯೋ ಪೊಲಿಟಿಕಲ್ ಡಾಕ್ಯುಮೆಂಟರಿ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 2026ರ ಜಾಗತಿಕ ರಾಜಕೀಯದಲ್ಲಿ ಅತ್ಯಂತ ಪ್ರಮುಖ ಘಟ್ಟವೊಂದು ಭಾರತದ ರಾಜಧಾನಿ ನವದೆಹಲಿಯಲ್ಲಿ ಸಾಕಾರಗೊಳ್ತಿದೆ. ಇಡೀ ಜಗತ್ತಿನ ಕಣ್ಣುಗಳು ಇವತ್ತು ಭಾರತದತ್ತ ನೆಟ್ಟಿವೆ. ಯಾಕಂದರೆ ಜಗತ್ತಿನ 45% ಹೆಚ್ಚು ಜನಸಂಖ್ಯೆ, 40ಕ್ಕೂ ಹೆಚ್ಚು GDPಯನ್ನು ಪ್ರತಿನಿಧಿಸುವ ಬೃಹತ್ ಬ್ರಿಕ್ಸ್ ಒಕ್ಕೂಟದ 18ನೇ ಶೃಂಗಸಭೆ ಭಾರತ ಆತಿಥ್ಯ ವಹಿಸ್ತಾ ಇದೆ. ರಷ್ಯಾದ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್, ಹಾಗೆ ಚೀನಾದ ಅಧ್ಯಕ್ಷ ಸಿ ಜಿನ್ಪಿಂಗ್, ಹಾಗೆ ಬ್ರೆಜಿಲ್, UAE, ಇರಾನ್, ಹಾಗೆ ಈಜಿಪ್ಟ್ ಸೇರಿದಂತೆ ಸಾಲು ಬಲಶಾಲಿ ರಾಷ್ಟ್ರಗಳ ನಾಯಕರು ಕೂಡ ನವದೆಹಲಿಯಲ್ಲಿ ಒಂದಾಗ್ತಿದ್ದಾರೆ. ಆದರೆ ವಾಷಿಂಗ್ಟನ್ನ ಶ್ವೇತಭವನದಲ್ಲಿರುವ ಅಮೆರಿಕದ ನಾಯಕರನ್ನ ನಡುಗಿಸ್ತಿರುವ ಅಸಲಿ ವಿಷಯ ಇದೊಂದೇ ಅಲ್ಲ. ಕಳೆದ 80 ವರ್ಷಗಳಿಂದ ಜಗತ್ತನ್ನ ಆಳುತ್ತಿದ್ದ ಅಮೆರಿಕನ್ ಡಾಲರ್ ಆಧಿಪತ್ಯಕ್ಕೆ ಮಾರಕವಾಗಬಲ್ಲ ಬ್ರಿಪೆ ಮತ್ತು ಸ್ಥಳೀಯ ಕರೆನ್ಸಿ ವ್ಯಾಪಾರ ಅಂದ್ರೆ ಲೋಕಲ್ ಕರೆನ್ಸಿ ಟ್ರೇಡ್ ಒಪ್ಪಂದಗಳು ಇದೇ ದೆಹಲಿಯ ಶೃಂಗಸಭೆಯಲ್ಲಿ ಅಂತಿಮ ರೂಪವನ್ನ ಪಡೆಯುತ್ತವೆ. ಅಮೆರಿಕದ ಡಾಲರ್ ಮೇಲಿನ ಜಾಗತಿಕ ನಿಯಂತ್ರಣ ಹೇಗೆ ಸಡಿಲಗೊಳ್ಳುತ್ತದೆ? ಚೀನಾ ಮತ್ತು ರಷ್ಯಾದ ತೀವ್ರ ಡಾಲರ್ ವಿರೋಧಿ ನೀತಿಯ ನಡುವೆ ಭಾರತ ಅನುಸರಿಸುತ್ತಿರುವ ಚಾಣಾಕ್ಷ ರೂಪಾಯಿ ಮಾಸ್ಟರ್ ಪ್ಲಾನ್ ಏನು? ಚೀನಾದ ಮತ್ತು ರಷ್ಯಾದ ತೀವ್ರ ಡಾಲರ್ ವಿರೋಧಿ ನೀತಿಯ ನಡುವೆ ಭಾರತ ಅನುಸರಿಸುತ್ತಿರುವ ಚಾಣಾಕ್ಷ ರೂಪಾಯಿ ಮಾಸ್ಟರ್ ಪ್ಲಾನ್ ಏನು? ಬ್ರಿಕ್ಸ್ ನಿಸ್ಸಂದೇಹವಾಗಿ ಹೊಸ ಜಾಗತಿಕ ಆರ್ಥಿಕ ವ್ಯವಸ್ಥೆಯನ್ನ ಹುಟ್ಟು ಹಾಕ್ತಿದೆಯಾ? ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಇನ್ಸೈಡ್ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲ್. 2026ರಲ್ಲಿ ಭಾರತ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದು ಕೇವಲ ಒಂದು ಸಾಂಪ್ರದಾಯಿಕ ಸಭೆಯಲ್ಲ. ಭಾರತದ ಥೀಮ್ ಏನು ಗೊತ್ತಾ? ಬಿಲ್ಡಿಂಗ್ ಫಾರ್ ರೀಸೈಲೆನ್ಸ್, ಇನೋವೇಷನ್, ಕೋಆಪರೇಷನ್ ಆ್ಯಂಡ್ ಸಸ್ಟೈನಬಿಲಿಟಿ. ಒಂದು ಕಾಲದಲ್ಲಿ ಕೇವಲ 5 ದೇಶಗಳಾಗಿದ್ದ ಬ್ರಿಕ್ಸ್ ಒಕ್ಕೂಟ ಇವತ್ತು ಇರಾನ್, UAE, ಈಜಿಪ್ಟ್, ಹಾಗೆ ಇಥಿಯೋಪಿಯಾ ಮತ್ತು ಇಂಡೋನೇಷ್ಯಾದಂತಹ ಪ್ರಮುಖ ತೈಲ ಮತ್ತು ಆರ್ಥಿಕ ಶಕ್ತಿಗಳನ್ನು ಸೇರಿಸಿಕೊಂಡಿದೆ. ಬ್ರಿಕ್ಸ್ ಎಕ್ಸ್ಪೆಂಡೆಡ್ ಅಂತ ಕೂಡ ಆಗಿದೆ. ರಾಷ್ಟ್ರಗಳ ಧ್ವನಿಯಾಗಿ ಅಂದರೆ ನಾನ್ ವೇಸ್ಟ್ ಮತ್ತು ಗ್ಲೋಬಲ್ ಸೌತ್ ವೇದಿಕೆಯನ್ನಾಗಿ ಮುನ್ನಡೆಸ್ತಾ ಇದೆ. ಇನ್ನು ಎರಡನೇದು ಆರ್ಥಿಕ ಸುರಕ್ಷತೆ. ಪಾಶ್ಚಿಮಾತ್ಯ ದೇಶಗಳು ಆರ್ಥಿಕ ನಿರ್ಬಂಧಗಳಿಂದ ಜಗತ್ತಿನ ಕಿರಿಯ ದೇಶಗಳು ಕೂಡ ತೊಂದರೆಗೆ ಒಳಗಾಗದಂತೆ ಪರ್ಯಾಯ ಪಾವತಿ ವ್ಯವಸ್ಥೆಯನ್ನು ಕೂಡ ಕಟ್ಟುವುದು ಇದರ ಮುಖ್ಯ ಉದ್ದೇಶ. ಸ್ನೇಹಿತರೆ, ಪ್ರಪಂಚದ ಪ್ರತಿಯೊಂದು ದೇಶವೂ ಕೂಡ ಯಾಕೆ ಇವತ್ತು ಡಾಲರ್ ಬಿಟ್ಟು ಬೇರೆ ದಾರಿ ಹುಡುಕ್ತಾ ಇದೆ? ಅಸಲಿ ಕತೆ ಶುರುವಾಗಿದ್ದು ಅಮೆರಿಕ ತನ್ನ ಕರೆನ್ಸಿಯನ್ನು ಒಂದು ಯುದ್ಧದ ಅಸ್ತ್ರವನ್ನಾಗಿ ಬಳಸಲು ಶುರು ಮಾಡಿದಾಗ. ಅಂದರೆ 2022ರಲ್ಲಿ ರಷ್ಯಾದ ಮೇಲಿನ ಆರ್ಥಿಕ ನಿರ್ಬಂಧಗಳ ಭಾಗವಾಗಿ ಅಮೆರಿಕ ರಷ್ಯಾದ $300 ಬಿಲಿಯನ್ ವಿದೇಶಿ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ತು. ಇದನ್ನು ನೋಡಿ ಭಾರತ, ಸೌದಿ ಅರೇಬಿಯಾ ಮತ್ತು UAE ಸೇರಿದಂತೆ ಹಲವು ದೇಶಗಳು ಚಿಂತೆಗೆ ಕೂಡ ಬಿದ್ದಿದ್ವು. ನಾವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಅಮೆರಿಕನ್ ಬ್ಯಾಂಕ್ಗಳಲ್ಲಿ ಇಟ್ಟರೆ ನಾಳೆ ಅಮೆರಿಕಾಗೆ ನಮ್ಮ ನಡವಳಿಕೆ ಇಷ್ಟವಾಗದೆ ಹೋದರೆ ನಮ್ಮ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಇದೇ ಭಯದಿಂದ ಜಗತ್ತಿನ ಸೆಂಟ್ರಲ್ ಬ್ಯಾಂಕ್ಗಳು ತಮ್ಮ ಡಾಲರ್ ದಾಸ್ತಾನನ್ನು ಕಡಿಮೆ ಮಾಡಿ ಅಸಲಿ ಬಂಗಾರವನ್ನು ಖರೀದಿಸಲು ಶುರು ಮಾಡಿದವು. 2000 ಇಸ್ವಿಯಲ್ಲಿ ಜಾಗತಿಕ ರಿಸರ್ವ್ನಲ್ಲಿ 70%ರಷ್ಟಿದ್ದ ಡಾಲರ್ ಪಾಲು ಇವತ್ತು 55%ಕ್ಕಿಂತ ಕೆಳಗೆ ಕುಸಿದು ಬಿದ್ದಿದೆ. ಇನ್ನು ಡಿಜಿಟಲ್ ಕ್ರಾಂತಿ, ಇದು ಬ್ರಿಕ್ಸ್ ಸಮಾವೇಶದ ಇನ್ನೊಂದು ಮುನ್ನುಡಿ, ಅಂದರೆ ಅದು ಡಿಜಿಟಲ್ ಕ್ರಾಂತಿ. ಈ ಡಾಲರ್ ಆಧಿಪತ್ಯಕ್ಕೆ ಬ್ರಿಕ್ಸ್ ನೀಡುತ್ತಿರುವ ಒಂದು ದೊಡ್ಡ ಪರ್ಯಾಯ ಉತ್ತರವೇ ಈ ಬ್ರಿಕ್ಸ್ ಪೇ ಅಂತೇಳಿ. ಅಂದರೆ ಬ್ರಿಕ್ಸ್ ಪೇ ಎನ್ನುವುದು ಕೇವಲ ಒಂದು ಹೊಸ ನೋಟುಗಳನ್ನು ಪ್ರಿಂಟ್ ಮಾಡುವುದಲ್ಲ, ಅದು ಬ್ಲಾಕ್ ಚೈನ್ ಮತ್ತು ಡಿಜಿಟಲ್ ತಂತ್ರಜ್ಞಾನದ ಆಧಾರದ ಮೇಲೆ ನಿರ್ಮಿಸಲಾದ ಒಂದು ಸ್ವತಂತ್ರ ಪಾವತಿ ವ್ಯವಸ್ಥೆ, ಅಂದರೆ ಡಿಸೆಂಟ್ರಲೈಸ್ಡ್ ಪೇಮೆಂಟ್ ಸಿಸ್ಟಮ್. ಇದು ಹೇಗೆ ಕೆಲಸ ಮಾಡುತ್ತೆ, ಬ್ರಿಕ್ಸ್ ಪೇ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಸ್ವಿಫ್ಟ್ ನೆಟ್ವರ್ಕ್ ಅಗತ್ಯವಿಲ್ಲ. ಭಾರತ ರಷ್ಯಾದಿಂದ ತೈಲ ತರಿಸಿಕೊಂಡ್ರೆ ಅಥವಾ UAEಯಿಂದ ಗ್ಯಾಸನ್ನು ಖರೀದಿಸಿದರೆ ಮಧ್ಯದಲ್ಲಿ ಅಮೆರಿಕದ ಬ್ಯಾಂಕ್ಗಳು ಮತ್ತು ಡಾಲರ್ ಅಗತ್ಯ ಕೂಡ ಇದಕ್ಕೆ ಇರೋದಿಲ್ಲ. ಇನ್ನು ಎರಡನೇದು ನೇರ ಕರೆನ್ಸಿ ವಿನಿಮಯ. ಭಾರತೀಯ ರೂಪಾಯಿ ನೇರವಾಗಿ UAEಯ ದಿರಮ್ ಅಥವಾ ರಷ್ಯಾದ ರೂಬೆಲ್ನೊಂದಿಗೆ ವಿನಿಮಯಗೊಳ್ಳುತ್ತದೆ. ಇನ್ನು ಮೂರನೇದಾಗಲಿ ಸ್ಯಾಂಕ್ಷನ್ ರಹಿತ ವ್ಯಾಪಾರ. ಈ ವ್ಯವಸ್ಥೆಯ ಮೇಲೆ ಅಮೆರಿಕಾಗೆ ಯಾವುದೇ ಕಂಟ್ರೋಲ್ ಕೂಡ ಇರುವುದಿಲ್ಲ. ಆದ್ದರಿಂದ ಯಾವುದೇ ಸ್ಯಾಂಕ್ಷನ್ಗಳು ಈ ವ್ಯಾಪಾರವನ್ನು ತಡೆಯಲು ಸಾಧ್ಯವೇ ಇಲ್ಲ. ಇಲ್ಲಿ ಅತ್ಯಂತ ಆಸಕ್ತಿಕರ ವಿಷಯ ಏನಂದರೆ ಭಾರತದ ನಿಲುವು, ಇಂಡಿಯಾಸ್ ಡಿಪ್ಲೊಮ್ಯಾಟಿಕ್ ಬ್ಯಾಲೆನ್ಸ್, ಅಂದರೆ ರೂಪಾಯಿ ಮತ್ತು UPI ಜಾಗತಿಕ ಹೆಜ್ಜೆ. ಇಲ್ಲಿ ಅತ್ಯಂತ ಆಸಕ್ತಿಕರ ವಿಷಯ ಏನಂದರೆ ಭಾರತದ ನಿಲುವು. ಚೀನಾಕ್ಕೆ ತಕ್ಷಣವೇ ಡಾಲರನ್ನು ನಾಶಪಡಿಸಿ ತನ್ನ ಯುವಾನ್ ಕರೆನ್ಸಿಯನ್ನು ಜಗತ್ತಿನ ರಾಜನನ್ನಾಗಿ ಮಾಡಬೇಕೆಂಬ ತವಕ ಕೂಡ ಇದೆ. ಆದರೆ ಭಾರತ ಚೀನಾದ ಈ ಚಾಲಾಕಿತನಕ್ಕೆ ಸಾಥ್ ನೀಡುತ್ತಿಲ್ಲ.
ಭಾರತ ಅನುಸರಿಸುತ್ತಿರುವ ವಿಶ್ವಾಸಾರ್ಹ ರೂಪಾಯಿ ರಾಜತಾಂತ್ರಿಕತೆ. ಇನ್ನು UPI ಗ್ಲೋಬಲ್ ಎಕ್ಸ್ಪೆನ್ಷನ್. ಭಾರತ ತನ್ನ ಸೂಪರ್ ಹಿಟ್ UPI ವ್ಯವಸ್ಥೆಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ತಿದೆ. UAE, ಸಿಂಗಾಪುರ, ಫ್ರಾನ್ಸ್ ಹಾಗೆ ಮಾರಿಷಸ್ನಂತಹ ದೇಶಗಳಲ್ಲಿ ಈಗಾಗಲೇ ಭಾರತೀಯ ರೂಪಾಯಿಯಲ್ಲೇ ನೇರ ಪಾವತಿಯನ್ನು ಮಾಡಲು ಸಾಧ್ಯವಾಗ್ತಿದೆ. ಇನ್ನು ಎರಡನೇದಾಗಿ ನ್ಯಾಷನಲ್ ಕರೆನ್ಸಿ ಸೆಟಲ್ಮೆಂಟ್. ಭಾರತ ತನ್ನ 30ಕ್ಕೂ ಹೆಚ್ಚು ಮಿತ್ರ ರಾಷ್ಟ್ರಗಳೊಂದಿಗೆ ನೇರ ರೂಪಾಯಿ ವ್ಯಾಪಾರ ಒಪ್ಪಂದಕ್ಕೆ ಕೂಡ ಸಹಿ ಹಾಕಿದೆ. ಇನ್ನು ಈ ರುಪಿ ಅಂದರೆ CBDC, ರಿಸರ್ವ್ ಬ್ಯಾಂಕ್ ತಂದಿರುವ ಡಿಜಿಟಲ್ ರೂಪಾಯಿ ಮುಂಬರುವ ಬ್ರಿಕ್ಸ್ ಪೇ ವ್ಯವಸ್ಥೆಯನ್ನ ಪ್ರಮುಖ ಪಾತ್ರ ಕೂಡ ವಹಿಸ್ತದೆ. ಅಂದ್ರೆ ಭಾರತ ಯಾವುದೇ ಒಂದು ಸೂಪರ್ ಪವರ್ಗೆ ಗುಲಾಮನಾಗದೆ ತನ್ನ ಸ್ವಂತ ಕರೆನ್ಸಿಯ ಶಕ್ತಿಯನ್ನ ಪ್ರಪಂಚದಾದ್ಯಂತ ವಿಸ್ತರಿಸ್ತಾನೆ ಇದೆ. ಅಂತಿಮವಾಗಿ ನೋಡಿದರೆ 2026ರ ದೆಹಲಿ ಬ್ರಿಕ್ಸ್ ಶೃಂಗಸಭೆಯ ಜಾಗತಿಕ ಆರ್ಥಿಕ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಕೂಡ ಬರಿತಾ ಇದೆ. ಡಾಲರು ಒಂದೇ ದಿನದಲ್ಲಿ ಮಾಯವಾಗದೇ ಇರ್ಬೋದು, ಆದರೆ ಜಗತ್ತು ಇನ್ನು ಮುಂದೆ ಕೇವಲ ಒಂದೇ ಕರೆನ್ಸಿಯ ಮೇಲೆ ಕಣ್ಣು ಮುಚ್ಚಿ ನಂಬಿಕೆ ಇಡುವುದಿಲ್ಲ ಎನ್ನುವುದು ಕೂಡ ಸತ್ಯ. ಬಹು ಕರೆನ್ಸಿ ಅಂದರೆ ಮಲ್ಟಿ ಕರೆನ್ಸಿ ವರ್ಲ್ಡ್ ಭಾರತದ ರೂಪಾಯಿ ಮತ್ತು UPI ಅತ್ಯಂತ ಪ್ರಭಾವಶಾಲಿ ಶಕ್ತಿಯಾಗಿ ಹೊರಹೊಮ್ಮುತ್ತೆ. ನಿಮ್ಮ ಅನಿಸಿಕೆ ಏನು? ಬ್ರಿಕ್ಸ್ ಪೇ ಬಂದ ಮೇಲೆ ಅಮೆರಿಕನ್ ಡಾಲರ್ ಕುಸಿಯುತ್ತಾ ಅಥವಾ ಜಾಗತಿಕ ವ್ಯಾಪಾರದಲ್ಲಿ ಭಾರತೀಯ ರೂಪಾಯಿ ಪ್ರಮುಖ ಕರೆನ್ಸಿಯಾಗಲು ಸಾಧ್ಯವೇ? ನಿಮ್ಮ ಉತ್ತರವನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.